ನಮಸ್ತೆ. ಓ ಮೈ ಇಂಡಿಯಾ. ಮೊದಲದಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ಈ ದೇಶದಲ್ಲಿ ಹುಟ್ಟೋಕ್ಕೆ ಯಾಕೆ ಪುಣ್ಯ ಮಾಡಿರ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಕ್ಕೆ ಎತ್ತಿರುತ್ತೆ. ಅಂದ್ರೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ. ಅವರು ಈ ದೇಶದಲ್ಲಿ ಭಾರತೀಯ ಯೋಗ್ಯತೆ ಇಲ್ಲ, ಅವ್ರಿಗೆ ಈ ಭಾರತ ದೇಶನ ಕಳ್ಬಿಡ್ತಾರೆ. ಅವ್ರು ಏನೋ ನಾವು ವಿದೇಶದಲ್ಲಿ ಏನೋ ದಬಾಕ್ತೀವಿ ಏನೋ ಮಾಡ್ತೀವಿ ಅಂತ ಹೋಗ್ಬೋದು. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡು ಈ ನೆಲದಲ್ಲಿ ಬಾಳು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದರೂ ವಿದೇಶಗಳಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಭಗವಂತ ಬದುಕ್ತಾನೆ. ಆ ಭಾರತ ಅಂದ್ರೆ ಆ ವಿದೇಶದಲ್ಲಿ ಇರೋನ್ನ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ, ಇಲ್ಲಿ ಬದುಕು ಕೊಟ್ಟಿದ್ದಾರೆ. ಇವತ್ತು ನೂರಾರು ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾರೆ ಅಂದ್ರೆ ಅದು ನಮ್ಮ ದೇಶದ ಪುಣ್ಯ, ಈ ನೆಲದ ಸೌಭಾಗ್ಯ. ಈ ನೆಲದ ಸೌಭಾಗ್ಯನ ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡ್ಕೊಂಡು ನಮ್ಮ ದೇಶನ ಉಗುಳ್ತಾರೆ. ಈ ದೇಶಕ್ಕೆ ಇನ್ನೊಂದು ಸರಿಸಾಗಿ ದೇಶ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ದೇಶದವು ಇಲ್ಲಿ ಹುಟ್ಟಿ ಈ ದೇಶನ ಹರಾಜಿಟ್ಟು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಹರಾಜು ಮಾಡ್ತಾರೆ. ಅಂತ್ಯವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿ. ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ, ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನ್ಗೆ ಯಾಕೆ ನಮ್ಮಲ್ಲಿರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನನ್ಗೆ ಯಾಕೆ ಅದೇ ಒಂದು ಕಚ್ಚೆ ಅರ್ಥನೇ ಬರೋದ. ನನ್ಗೆ ಯಾಕೆ ಅದೇನೋ ಬಿದ್ದಿದೆ, ನನ್ಗೆ ಯಾಕೆ ಅದೇನೋ ಕಸ ಬಿದ್ದಿದೆ, ನನ್ಗೆ ಯಾಕೆ ಎಲ್ಲ ನನ್ಗೆ ಯಾಕೆ ನನ್ಗೆ ಯಾಕೆ ನನ್ಗೆ ಯಾಕೆ ನನ್ಗೆ ಯಾಕೆ ಅಂತ ಮಾಡೋದು ಯಾರು? ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದ್ಬಿಟ್ಟಿದೆ ಗುಡ್ಸೋದು, ನನ್ನ ಮಗ ನನ್ಗೆ ಯಾಕೆ, ನಾನು ನನ್ಗೆ ಯಾಕೆ, ಎಲ್ಲರೂ ನನ್ಗೆ ಯಾಕೆ ನನ್ಗೆ ಯಾಕೆ ಅಂದ್ರೆ ಮಾಡೋರು ಯಾರು? ಮನೇಲಿ ಅಚ್ಚುಕಟ್ಟು ಮಾಡೋರು. ಅಂದ್ರೆ ದೇಶದಲ್ಲಿರೋ ಪರಿಸ್ಥಿತಿಗಳನ್ನ ಸರಿ ಮಾಡೋರು ಯಾರು? ನಮ್ಮ ದೇಶನ ಸರಿ ಮಾಡಕ್ಕೆ ಅಂತೇಳಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ, ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ, ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ MP, ತಾಲೂಕುಗಳಿಗೆ ಒಬ್ಬ MLA, ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಕೆಳಮಟ್ಟದಿಂದ ಪ್ರಧಾನಿ ವರ್ಗ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪ್ರಧಾನಿ ವರ್ಗಿನೂ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ. ಆಗ ನಮ್ಮ ದೇಶನ ಮುನ್ನಡೆಸಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಿದೀವಿ, ನಮ್ಮ 95% ಪ್ರಜೆಗಳನ್ನ 5% ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದ್ರೆ ನಾಚಿಕೆ. ಇದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು. ಅಂದ್ರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟು ಮತದಾನ ಕೊಟ್ಟು ಮಾಡಿರೋರು ನಮ್ಗೆ ಸೇವಕರಾಗಿರ್ಬೇಕು ಹೊತ್ತು ಅವ್ರನ್ನೇ ನಾವು ಪ್ರಜೆಗಳು ಮಾಡ್ಬಿಟ್ಟು ಅವ್ರ ಗುಲಾಮರಾಗಿ, ಅವ್ರ ಅಡಿಗಳಾಗಿ, ಅವ್ರ ಸೇವಕರಾಗಿ ನಾವು ಪ್ರಜೆಗಳು ನಾವು ಬದುಕ್ತಾ ಇದ್ದೀವಿ. ಆದ್ರೆ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಈ ದೇಶದ ವ್ಯವಸ್ಥೆನ ಬದಲಾಯಿಸೋರು ಯಾರು ಅಂತ ಈಗ ಒಂದು ಒಬ್ಬ ಪ್ರಯತ್ನ ಮಾಡಿದ್ರೆ ಎಲ್ಲ ತಾನೇ ಒಂದು ಕೈ ಗುಡಬೇಕು. ಇಟ್ಟಿಗೆ ಗುಡಿದ್ರೆ ಕಟ್ಟಡ, ಇಟ್ಟಿಗೆ ಗುಡಿದ್ರೆ ಕಟ್ಟಡ, ಹನಿ ಗುಡಿದ್ರೆ ಹಳ್ಳ ಅನ್ನಗೆ ಒಬ್ಬ ಒಂದು ಸಮಸ್ಯೆಯನ್ನ ಬಗೆಹರಿಸಿದ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡಿಸ್ತದೆ. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದ್ಬಿಟ್ಟಿರ್ತದೆ. ನನ್ಗೆ ಯಾಕೆ ಈ ಸೈಡ್ ಮಾಡ್ತಾ ಹೋಗ್ತಾನೆ ಹೊರತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡೋಂತ ನಾವು ಮಾಡ್ಕೊಡೋದು. ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾನೆ, ನನ್ಗೆ ಯಾಕೆ. ಒಂದು ಚಿಕ್ಕ ಹುಡುಗ, ಒಂದು ಪುಟಾಣಿ ಹುಡುಗ, ಒಂದು ಸ್ಕೂಲ್ ಹುಡುಗ ಬಂದ್ಬಿಟ್ಟು ಆ ಮರನ ಜೊಂಬೆ ಇಡ್ತಾನೆ, ಎತ್ತಗೆ ಪ್ರಯತ್ನ ಪಡ್ತಾನೆ, ಅವನಿಗೆ ಆಗಲ್ಲ. ಪ್ರಯತ್ನ ಪಟ್ಟೆ ಅವನಿಗಲ್ಲ. ಆಗ ಮಗು ಆ ಮರನ ಸೈಡ್ ಬೀಳಕ್ಕೆ ಪ್ರಯತ್ನ ಪಡ್ತಾನೆ. ನೋಡು, ಒಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ. ಆಗ ನೂರಾರು ಜನ ಸೇರ್ಕೊತಾರೆ, ಸಾವಿರಾರು ಜನ ಸೇರ್ಕೊತಾರೆ. ಸೇರ್ಕೊಂಡು ಆ ಮರನ ರಸ್ತೆಯ ಪಕ್ಕಕ್ಕೆ ಇಡ್ತಾನೆ. ಆಗ ಜನಸಂಚಾರ ತಾನಾಗೆ ಆಗುತ್ತೆ. ಇದು ಒಂದು ಮಗು, ಆ ಮಗು ಮನಸ್ಪಟ್ಟಕ್ಕೆ ಈ ವ್ಯವಸ್ಥೆ ಆಯ್ತು. ಅಂದ್ರೆ ಪ್ರತಿ ಒಬ್ರು ಅವರು ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವತಂತ್ರ ಹೋರಾಟಕ್ಕೆ ತಾನು ಮುಂದೆ ನಿಂತ್ಕೊಳ್ಳೋಕ್ಕಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಮುಂದಾದ್ರು, ಒಗ್ಗಟ್ಟಾಯ್ತು. ನಮ್ಮ ಬ್ರಿಟಿಷ್ ಮೇಲಿಂದ ನಮ್ಮ ಭಾರತನ ನಮ್ಮ ಕೈವಶ ಮಾಡಿಕೊಂಡು ಆ ರೀತಿಯಾಗಿ ಬಂಧುಗಳೇ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅದು ಇದರ ಅರ್ಥನ ನಾವು ಪ್ರತಿಯೊಬ್ಬ ನಾನು ಭಾರತೀಯ, ಈ ದೇಶದ ಹುಟ್ಟಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್, ನಮ್ಮ ಸಿನಿಮಾನ ನೋಡಿ ಈಚೆಗೆ ಬಂದ್ಮೇಲೆ ಅವನು ವಿದೇಶಕ್ಕೆ ಹೋಗೋದೇ ಬಿಟ್ಬಿಡ್ಬೇಕು. ಅವನು ವಿದೇಶದ ವ್ಯಾಮೋಹನೆ ಬಿಟ್ಬಿಡ್ಬೇಕು. ಇದೊಂದು ಸಬ್ಜೆಕ್ಟ್, ನೂರಾರು ಕಥೆಗಳನ್ನ, ನೂರಾರು ಸಮಸ್ಯೆಗಳನ್ನ ನಾನು 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟ್ ನಾವು ಸರಿಯಾಗಬೇಕು.
ಫಸ್ಟ್ ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಈ ಅದು ಇದು ಏನೇನೋ ಭ್ರಷ್ಟಾಚಾರ, ಈ ಏನು ಈ ತಂಬಾಕು ಹಾಕೋದು, ಸಿಗರೇಟ್ ಸೇದು, ಡ್ರಿಂಕ್ಸ್ ಮಾಡೋದು, ಈಗೆಲ್ಲ ಭ್ರಷ್ಟಾಚಾರಗಳು ಅವು ನಮ್ಮ ದೇಹನ ಒಕ್ಕೊಬಿಟ್ಟು ನಮ್ಮನ್ನ ಚಿಂತೆ ಆಗ್ತವೆ. ಆಗ ನಾವೇನ್ ಮಾಡ್ಬೇಕು? ಫಸ್ಟ್ ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹ, ನನ್ನ ದೇಹನೇ ನನ್ನ ಸಮಾಜ, ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾವು ಸರಿಯಾಗಬೇಕು, ಆಮೇಲೆ ಸಮಾಜ ಸರಿಯಾಗುತ್ತೆ, ಆಮೇಲೆ ದೇಶ ಸರಿಯಾಗುತ್ತೆ, ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಫಸ್ಟ್ ನಾನು ನೋಡ್ಬೇಕು, ಅವನು ಆ ತರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ ತಗೊಂಡಿದ್ದಾನೆ, ನಾನು ಎಡ್ಕೊಂಡು ತಿರ್ತಾ ಇದ್ದೀನಿ, ಬಡ್ಕೊಂಡಿದ್ದೀನಿ, ಸೊಸೈಟಿ ಹೇಗೆ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡ್ ಮಾಡ್ತಿಲ್ಲ, ಅವನು ಬ್ಯೂಟಿ ರೈಸ್ ತಿಂತ ಬದುಕ್ತಾ ಇದ್ದಾನೆ, ಅವನ ಮಕ್ಕಳಿಗೆ ಆ ತರ ಲೈಫು, ನನ್ನ ಮಕ್ಕಳಿಗೆ ಈ ತರ ಲೈಫು. ಯಾಕೆ ಅಂದ್ರೆ ನಾನು ಮಾಡಿರೋ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪು, ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಅದಕ್ಕೋಸ್ಕರ ಪ್ರತಿ ಒಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉಪಕಥೆ ಹೇಳಿ ಮುಗಿಸ್ತೀನಿ. ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿಯಿಲ್ಲ ಅಂತ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿಯಿಲ್ಲ ಅಂತ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಎದ್ದಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾರೆ. ಆಗ ಮಗು ಜೋಡಿಸ್ತದೆ, ಆ ಪ್ರಪಂಚ ತಾನು ಬರಲ್ಲ. ಒಂದ್ ಕಡೆ ಶ್ರೀಲಂಕಾ, ಇನ್ ಕಡೆ ಇಂಡಿಯಾ, ಇನ್ ಕಡೆ ಜಪಾನ್, ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಾನು ಸೋತೆ, ಅಪ್ಪ ನನ್ನ ಕೈ ಜೋಡ್ಸಕ್ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ಅಪ್ಪ ಹೇಳ್ತಾನೆ, ಮುಚ್ಚು, ಅದೆಲ್ಲ ಮುಚ್ಚಾಕು ಪೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಾಗ ಆ ಹುಡುಗ ಆ ಪೀಸ್ಗಳೆಲ್ಲ ನಾವು ಮುಚ್ಚಾಕಿ ಒಂದು ತಲೆ, ಗುಡ್ಡೆ, ಕೈ, ಕಾಲು, ಎಲ್ಲಿ ಬರ್ತೇವೆ ಎಲ್ಲವೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯದ ಪ್ರಾಣಿ ಎಲ್ಲ ಜೋಡಿಸಿ ಎಲ್ಲ ಮನುಷ್ಯ ಸರಿಯಾಗುತ್ತ ಅಂತ ಹೇಳ್ತಾನೆ. ಆಗ ಅವ್ರಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ, ಮುಚ್ಚಾಕ್ತಾನೆ. ಓ ಅಪ್ಪ, ಪ್ರಪಂಚ ತಾನಾಗ ಸರಿಯಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅದೇ ಮಗನೇ, ಮೊದಲು ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗುತ್ತೆ ಅಂತ ಆಗಸ್ಟ್ 15ಗೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕಥೆ ಕಂಟೆಂಟ್ಸ್ ಏನು ಅಂತ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕಾಮ, ಕ್ರೋಧ, ಮೋಹ, ಲೋಭ, ಈ ಸಂಸಾರದ ಬಗ್ಗೆ ಆ ಕತೆ, ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯತೆ ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕಥೆ, ನಮ್ಮ ಒಂದು ಸಿನಿಮಾ ನೋಡೋ ಪ್ರತಿಯೊಂದು ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನ ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ತಲೆನ ಗುರ್ಸಿ, ನನಗೆ ತುಂಬಾ ಬಡತನ, ನನ್ಗೆ ಏನೂ ಇಲ್ಲ, ನನಗೆ ಚಪ್ಪಲಿನೂ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆನೂ ಇಲ್ಲದೆ ಓಡಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಸ್ನೇಹ ನನಗೆ ಗುರ್ಸಿ, ಆ ಟೈಮಲ್ಲಿ ನನ್ನ ಸ್ಕೂಲ್ ಫೀಸಲ್ಲಿ ಕಟ್ಟಿ ನನಗೆ ನೆರವಾಗಿತ್ತು. ನನ್ನಲ್ಲಿ ಈಗ ತಲೆನ ಗುರ್ಸಿ ಭಾರತ ಮಗಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದ್ಮೇಲೆ ನನ್ನ ಸ್ನೇಹಿತನ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವರೆಲ್ಲವರಿಂದ ನನ್ಗೆ ಗೊತ್ತಿಲ್ಲ, ನಾನು ಆಮೇಲೆ ನಮ್ಮ ರೈನ್ ವೆಂಕಟೇಶ್ ಸಾವು ಇಂಥವ್ರು ನನ್ಗೊಂದು ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ಬರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದ್ರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂತಲ್ಲಿ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಡಿ ಕೈಯೇನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಖುಷಿ, ಸಾರ್ ನೀವು ವಾಯ್ಸ್ ಕೇಳಿ ಬಂದ್ರೆ ನೀವು ಕೃಷ್ಣಮೂರ್ತಿ ಅವರು ಸಾರಿ ತರಿಸ್ಕೊಂಡು ನಾನು ಮಾಡಿ ಇನ್ನೂ ಹಿಂಗೆ ಇದ್ದೀರಲ್ಲ ಸರ್, ಯಾಕೆ ಸರ್? ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ. ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ತನ್ ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಈ ಒಂದು ಟ್ರೈಲರ್ ಬಿಡುಗಡೆ ಆಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ. ಯಾವತ್ತೂ ಅಭಾರಿ.